ಪಾಂಡವಪುರ ತಾಲೂಕಿನ ಹೊಸಕನ್ನಂಬಾಡಿ ದೇವಮ್ಮ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ವಾಸ್ತವ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಮಮತಾರಾವ್ ಅವರು ದೇವಮ್ಮ ಅವರಿಗೆ ವಾಸ್ತವ್ಯ ಮನೆ ಹಸ್ತಾಂತರ ಮಾಡಿದರು. ನಂತರ ಮಾತನಾಡಿದ ಅವರು, ಏನೂ ಇಲ್ಲದವರಿಗೆ ದೇವರು ಯಾವುದಾದರೂ ರೂಪದಲ್ಲಿ ಸಹಾಯ ಮಾಡಲಿದ್ದಾನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ರೂಪದಲ್ಲಿ ದೇವಮ್ಮ ಅವರಿಗೆ ವಾಸ್ತವ್ಯ ಮನೆ ನಿರ್ಮಿಸಿಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ವಿದ್ಯಾನಿಧಿ ಯೋಜನೆಯಡಿ ದೇವಮ್ಮ ಅವರ ಮೊಮ್ಮಗಳು ರಕ್ಷಿತಾ ಅವರಿಗೂ ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದೆಂದು ತಿಳಿಸಿದರು. ತಾಲೂಕು ಯೋಜನಾಧಿಕಾರಿ ಯಶವಂತ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯಿಂದ 380ಕ್ಕೂ ಹೆಚ್ಚು ಮಂದಿಗೆ 1,000 ರೂಗಳ ಮಾಸಾಸನ ನೀಡಲಾಗುತ್ತಿದೆ. ಹೊಸಕನ್ನಂಬ ದೇವಮ್ಮ ಅವರಿಗೆ ವಿಶಾಲವಾದ ವಾಸ್ತವ್ಯ ಮನೆ ನಿರ್ಮಿಸಿಕೊಟ್ಟಿದ್ದು, ಹೊದಿಕೆ, ಬಟ್ಟೆ, ಬರೆ, ಪೌಷ್ಟಿಕಾಂಶವುಳ್ಳ ಆಹಾರ ವ್ಯವಸ್ಥೆ ಸೇರಿದಂತೆ ಮಾಸಾಸನ ಕೂಡ ನೀಡಲಾಗುವುದೆಂದು ತಿಳಿಸಿದರು. ಈ ವೇಳೆ ಕಟೇರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರಮೇಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ತಾಲೂಕು ಯೋಜನಾಧಿಕಾರಿ ಯಶವಂತ್, ಜೆವಿಕೆ ಸಮನ್ವಯಾಧಿಕಾರಿ ತೇಜಸ್ವಿನಿ, ಜನಜಾಗೃತಿ ವೇದಿಕೆ ಸದಸ್ಯರಾದ HR ಧನ್ಯಕುಮಾರ್, PG ಪ್ರಭಾಕರ್, ಮೈಕ್ ಮಹಾದೇವ್, ಅಮ್ಮನ ಆಸರೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರಭುಸ್ವಾಮಿ, ಹೊಸಕನ್ನಂಬಾಡಿ ರಕ್ಷಿತಾ, ರಘು, ಅಂಕೇಗೌಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೂಪರ್ವೈಸರ್ ಸತೀಶ್, ಸೇವಾ ಪ್ರತಿನಿಧಿ ಕಲ್ಪಶ್ರೀ, ಪ್ರಗತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ರಾಗಿಮಂಜನ ನಾಗೇಶ್, CHO ಸುದರ್ಶನ್ ಸೇರಿದಂತೆ ಇತರರಿದ್ದರು. ಎಲ್ಲ ನಿಂತ್ಕೊಳ್ಳಿ, ಬನ್ನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಪ್ರಾರ್ಥಿಸಿಕೊಳ್ಳುತ್ತಾ, ಸ್ಥಳ ಸಾನ್ನಿಧ್ಯ ಗ್ರಾಮ ದೇವರು, ಗ್ರಾಮ ದೇವತೆ ಎಲ್ಲ ಸ್ಥಳ ಸಾನ್ನಿಧ್ಯ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಈ ದಿನ ವಿಶೇಷವಾಗಿ ಸೋಮವಾರದ ಶುಭ ದಿನ. ಈ ದಿನ ನಮ್ಮ ದೇವಮ್ಮ ಅವರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹದೊಂದಿಗೆ ಅವರು ಕಳೆದ ಎಷ್ಟು ವರ್ಷದಿಂದ ಕಳೆದ 4 ವರ್ಷದಿಂದ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಮಾಶಾಸನ ಪಡೆಯುವಂತಹ ಫಲಾನುಭವಿ. ಬಹುಶಃ ಈ ತಾಲೂಕಿನಲ್ಲಿ ಸುಮಾರು ನಮ್ಮ ದೇವಮ್ಮನವರ ಹಾಗೆ ಸುಮಾರು 340 ಜನ ಅಂತ ಮಾಶಾಸನ ಪಡೆಯುವಂತಹ ಮಹಿಳೆ ಅಥವಾ ಅಂತ ಒಂದು ಏನು ಸ್ಥಿತಿಯಲ್ಲಿರುವಂತವರು ನಮ್ಮ ತಾಲೂಕಲ್ಲಿದ್ದಾರೆ. ಬಹುಶಃ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವ ವಿಷಯ ಅಲ್ಲ. ಬಹುಶಃ ಆ ಒಂದು ಅಸಹನೀಯ ಸ್ಥಿತಿಯಲ್ಲಿದ್ದವರಿಗೆ ಮಾಶಾಸನ ಕೊಡುವುದು ಅಂತ ಹೇಳಿದ್ರೆ ಅದೊಂದು ಹೆಮ್ಮೆಯ ವಿಷಯ ಅಲ್ಲ, ಹೆಮ್ಮೆ ಪಡುವ ವಿಷಯ ಅಲ್ಲ. ಬದಲಾಗಿ ಅಂತ ಅಶಕ್ತರಿಗೆ, ಅಂತ ಅಸಹಾಯಕರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಈ ತಾಲೂಕಿನಲ್ಲಿ 380 ಜನರಿಗೆ ಕೊಡ್ತಾ ಇದ್ದದ್ದು ಪೂಜ್ಯರ ಮತ್ತು ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಪ್ರಸಾದದ ರೂಪದಲ್ಲಿ ತಿಂಗಳಿಗೆ 1,000 ಹಾಗೆ ಮಾಶಾಸನಗಳು, ಅದೇ ರೀತಿ ಅವರಿಗೆ ಒಂದು ಮನೆಗೆ ಬೇಕಾಗುವಂತ ಅಡುಗೆ ಪಾತ್ರೆಗಳು, ಅದೇ ರೀತಿ ಬಟ್ಟೆ ಬರೆಗಳು, ಇದೆಲ್ಲವನ್ನು ಜೊತೆಯಲ್ಲಿ ಪೌಷ್ಟಿಕ ಆಹಾರ, ಒಂದು ಪುಷ್ಟಿ ಅನ್ನುವಂತಹ ಪೇಯ ಇದೆ. ಆ ಪೌಷ್ಟಿಕ ಆಹಾರ ಪೇಯವನ್ನು ಕೂಡ ಅವರಿಗೆ ಪ್ರತಿ ವರ್ಷದಲ್ಲಿ ನಾವು ಕೊಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇದರಲ್ಲಿ ಯಾರ ಮನೆ ಬಹಳ ದಯನೀಯ ಸ್ಥಿತಿಯಲ್ಲಿದೆ, ವಾಸಕ್ಕೆ ಯೋಗ್ಯವಾಗಿಲ್ಲ, ಬೀಳುವಂತಹ ಹಂತದಲ್ಲಿದೆ, ಇದನ್ನು ಗುರುತಿಸುವಂತಹ ಸಂದರ್ಭದಲ್ಲಿ
ಈ ವರ್ಷದಲ್ಲಿ ನಮಗೆ ಇಬ್ಬರು ಕಂಡುಕೊಂಡಿದ್ದಾರೆ. ಒಂದು ನಮ್ಮ ನಿಂಗಾಜಮ್ಮ ಹಾಗನಹಳ್ಳಿಯ ನಿಂಗಾಜಮ್ಮ, ಅದೇ ರೀತಿ ನಮ್ಮ ಕನ್ನಂಬಾಡಿಯ ದೇವಮ್ಮ. ಇವರನ್ನು ನಾವು ಈ ವರ್ಷದ ವಾತ್ಸಲ್ಯ ಮನೆಯ ಒಂದು ಕಟ್ಟಡ ಮನೆ ಕಟ್ಟಿಕೊಡುವಂತ ಇದಕ್ಕೆ ಸಂಕಲ್ಪ ಮಾಡಿಕೊಂಡ ಹಾಗೆ ಅದನ್ನು ಮಂಜೂರಾತಿಗೆ ಕ್ಷೇತ್ರಕ್ಕೆ ಪೂಜ್ಯರಿಗೆ ಕಳಿಸಿ, ಪೂಜ್ಯರು ಮಾತೃಶ್ರೀ ಅವರು ವಿಶೇಷವಾಗಿ ಇವರಿಗೆ ಆ ಒಂದು ಮಂಜೂರಾತಿಯನ್ನು ಮಾಡಿಸಿಕೊಟ್ಟಿದ್ದಾರೆ. ಬಹುಶಃ ನಿಂಗಾಜಮ್ಮ ಅವರು ಹಾಗನಹಳ್ಳಿಯ ನಿಂಗಾಜಮ್ಮ ಅವರು ಒಬ್ಬರೇ ವಾಸ ಮಾಡಿರುವುದರಿಂದ ಅವರ ಮಗ ಅವರನ್ನು ಬಿಟ್ಟು ಹೋಗಿ 15 ವರ್ಷ ಆಯಿತು. ಇದುವರೆಗೂ ಕೂಡ ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನುವಂತ ಪತ್ತೆನೇ ಇಲ್ಲ. ಆ ನಿಂಗಾಜಮ್ಮ ಇನ್ನೂ ಕೂಡ ಮಗ ಬರುವ ಆ ನಿರೀಕ್ಷೆಯಲ್ಲೇ ಪ್ರತಿದಿನ ಕಾಯ್ತಾ ಇದ್ದಾರೆ. ಬೇರೆ ಯಾರು ಕೂಡ ಅವರಿಗೆ ಆ ಪರಿಸ್ಥಿತಿಯಲ್ಲಿ ಇಲ್ಲದ ಕಾರಣಕ್ಕಾಗಿ ನಿಂಗಾಜಮ್ಮ ಅವರು, ಅದೇ ರೀತಿ ನಮ್ಮ ದೇವಮ್ಮ ಅವರ ಸ್ಥಿತಿ ಬೇರೆ ರೀತಿಯಲ್ಲಿದೆ. ಮಗಳು ಇಲ್ಲ, ಸಣ್ಣ ಪ್ರಾಯದ ಮೊಮ್ಮಗಳನ್ನು ಅವರು ಸ್ವಾಭಿಮಾನದಿಂದ ಯಾರ ಹಂಗಿಲ್ಲದೆ ಅವರು ಬದುಕ್ತಾ ಇದ್ದಾರೆ. ಅವ್ರು ಯಾರ ಹಂಗು ಬೇಕಾಗಿಲ್ಲ ಅವರಿಗೆ, ಆದ್ರೂ ಕೂಡ ಅವರ ಮೊಮ್ಮಗಳನ್ನು ಬಹಳ ಚೆನ್ನಾಗಿ ಸಾಕ್ತಾ ಇದ್ದಾರೆ. ನಾನು ಕೇಳಿದೆ, ಈ ವರ್ಷದ ಫೀಸ್ ಯಾರು ಕೊಟ್ಟಿದ್ರು ಅಂತ ಕೇಳಿದ್ರೆ ನನ್ನ ಅಜ್ಜಿ ಕೊಟ್ಟಿದ್ರು ಅಂತ ಹೇಳಿದ್ರು. ಈ ವರ್ಷದ ಫಸ್ಟ್ PUC ಫೀಸ್ ಅವರು ಕಟ್ಲಿಕ್ಕಿಲ್ಲ. ಎಷ್ಟು ಕೇಳಿದೆ? 19,000 ರೂಪಾಯಿ ಅಂತೆ ಫಸ್ಟ್ ಇಯರ್ದ ಫೀಸಿನ ದುಡ್ಡು. ಅಜ್ಜಿಯೇ ಅದನ್ನು ಒಟ್ಟು ಮಾಡಿ ಕೊಟ್ಟಿದ್ದಾರೆ. ಬಹಳ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಬಹುಶಃ ಈ ಒಂದು ಮನೆಯನ್ನು ನಾವೆಲ್ಲರೂ ನೋಡ್ಬೋದು. ಇದು ಬೇರೆ ರೀತಿಯಲ್ಲೇ ಇದೆ. 2 ಮನೆ ಇದೆ, ಅಂದ್ರೆ ಇದರಲ್ಲಿ ಒಂದು ರೂಮ್ ಎಕ್ಸ್ಟ್ರಾ ಇದೆ. ಇದುವರೆಗೆ ಕಟ್ಟಿಕೊಟ್ಟಂತಹ ಮನೆಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರಥಮದಲ್ಲಿಯೇ ಅತಿ ದೊಡ್ಡ ಮನೆ ಕಟ್ಟಿಕೊಟ್ಟಂತದ್ದು ಇದಕ್ಕೆ ನಮಗೆ ಇಲ್ಲಿ ಸಹಕಾರ ಕೊಟ್ಟವರು ನಮ್ಮ ಅಂಕೇಗೌಡರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಅದೇ ರೀತಿ ನಮ್ಮ ಬಸವರಾಜ್ ಅವರು ಅಲ್ಲಿಂದ ಇಲ್ಲಿವರೆಗೆ ನಮಗೆ ಎಲ್ಲ ವಿಧದ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ವಿಧದಲ್ಲಿಯೂ ಕೂಡ ಈ ಮನೆ ಚೆನ್ನಾಗಾಗಬೇಕು, ನಮ್ಮ ಮನೆ ಅನ್ನುವಂತ ಅವರ ಸಂಬಂಧಿಕರು ಫಸ್ಟಿಗೆ ಬಂದಾಗ ಯಾರು ಸಂಬಂಧಿಕರು ಇಲ್ಲ ಅನ್ನುವಂಥದ್ದು ಬದಲಾಗಿ ಅವರು ಈ ಒಂದು ಮನೆಯಲ್ಲಿ ಬಂದು ನಮಗೆ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಬಂದಂತ ನಮ್ಮ ಏನಿದೆ, ಯಾರು ಸಂಕಷ್ಟದಲ್ಲಿದ್ದಾರೆ ಅಂತ ಗುರುತಿಸಿ ಅವರಿಗೆ ಸೂಕ್ತವಾದ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇರುವುದು. ಧರ್ಮಸ್ಥಳ ಒಂದು ಭಾಗದಲ್ಲಿ ಇದ್ರೆ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಹಳ್ಳಿಯಲ್ಲಿ ಇಂತಹ ಕುಟುಂಬಗಳು ಅಂದ್ರೆ ಬಹಳ ಮುಖ್ಯವಾಗಿ 3 ಬೇಸಿಕ್ ಅವಶ್ಯಕತೆಗಳು ಮನುಷ್ಯನಿಗೆ ಇರಲೇಬೇಕು. ಇರಲಿಕ್ಕೆ ಒಂದು ವಾಸ, ಇರಲಿಕ್ಕೆ ಒಂದು ಮನೆ, ಹಾಗೆ ಹೊಟ್ಟೆ ತುಂಬ ಊಟ, ಹಾಕೊಳ್ಳಿಕ್ಕೆ ಬಟ್ಟೆ, ಇದು 3 ಮೂಲಭೂತ ಅವಶ್ಯಕತೆಗಳಿವೆ. ಇದರಲ್ಲಿ ಏನೇ ಕೊರತೆ ಇದ್ರೂ ಇವತ್ತು ಅನೇಕ ಯೋಜನೆಗಳನ್ನು ಮಾಡಿ ಗ್ರಾಮಕ್ಕೆ ಅನುಷ್ಠಾನ ಮಾಡ್ತಾ ಇರುವ ಪೂಜ್ಯರು ಮತ್ತು ಅಮ್ಮನವರು ನಮಗೆ ಪ್ರಾತಸ್ಮರಣೀಯರು. ಅವರಿಗೆ ವಂದಿಸ್ಕೊಳ್ತಾ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಎಲ್ಲ ಇಲ್ಲಿಯ ಗಣ್ಯರು, ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಪತ್ರಕರ್ತರಿಗೆ ಹಾಗೂ ನಮ್ಮ ಸಂಘದ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಕೂಡ ವಂದಿಸ್ಕೊಳ್ತಾ, ಬಹಳ ಪುಣ್ಯದ ಕೆಲಸ. ನಾವು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆದರೆ ಇಂತಹ ಸನ್ನಿವೇಶಗಳು ಬಂದಾಗ ನಮಗೂ ಕೂಡ ಕೆಲಸ ಮತ್ತೆ ಆದರೆ ಜೀವನದ ಸಾರ್ಥಕತೆ ಅಂತೇಳಿ ಹೇಳುವಂಥದ್ದು ಇಂತಹ ಕೆಲಸಗಳನ್ನು ಮಾಡುವಾಗ ನಮ್ಮ ಮೂಲಕ ಮಾಡಿಸ್ತಾರೆ ಅಂತೇಳಿ ಹೇಳುವ ಒಂದು ಬಹಳ ಸಂತೋಷ ಹಾಗೂ ಪ್ರೀತಿಯಿಂದ, ಬಹಳ ಗೌರವದಿಂದ ಈ ಕೆಲಸವನ್ನು ನಾವು ಮಾಡ್ತೇವೆ. ಯಾಕಂದರೆ ಇದು ಇನ್ನೊಬ್ಬರ ಬಾಳಿಗೆ ಬೆಳಕನ್ನು ಕೊಡ್ತದೆ, ಇನ್ನೊಬ್ಬರಿಗೆ ಆಧಾರ ಆಗಿರ್ತದೆ. ಇನ್ನು ಇದರಲ್ಲಿ ಬಹಳ ಸ್ವಾಭಿಮಾನದಿಂದ ನಮ್ಮ ದೇವಮ್ಮ ಹಾಗೂ ಅವರ ಮೊಮ್ಮಗಳು ಇಲ್ಲಿ ವಾಸ ಮಾಡ್ತಾರೆ ಅನ್ನುವಂತಹ ಒಂದು ಸಂತೋಷ ಕೂಡ ನಮಗೆ ಆಗುತ್ತೆ. ಯಾರೂ ಇಲ್ಲದವರಿಗೆ ಕೊನೆಗೆ ಭಗವಂತ ಇರ್ತಾನೆ. ದೇವರು ಒಂದಲ್ಲ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನಂತೆ. ಅದು ಮನುಷ್ಯನ ರೂಪದಲ್ಲಿ ಇರ್ಬೋದು ಅಥವಾ ಇನ್ಯಾವುದೋ ರೂಪದಲ್ಲಿ ನಮಗೆ ಬಂದು ಸಹಾಯ ಮಾಡ್ತಾನಂತೇಳಿ ಹೇಳುವ ನಂಬಿಕೆ ನಮಗೆ. ನಾವು ಆ ಶಕ್ತಿಯನ್ನೇ ಭಗವಂತ ಅಂತೇಳಿ ಹೇಳುವಂಥದ್ದು. ದೇವರು ದಿಢೀರಾಗಿ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತ್ಯಕ್ಷ ಆದರೂ ಕೂಡ ನಾವು ನಂಬೋದೇ ಇಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ. ಸಂತರು ಹೇಳ್ತಾರೆ, ನಿನಗೇನು ಗೊತ್ತು, ನಿನ್ನ ಎದುರಿಗೆ ಭಗವಂತ ಬಂದು ನಿಂತಿರ್ಬೋದು. ಹಾಗಾಗಿ ಯಾರಿಗೂ ಕೂಡ ನೀವು ಕೋಪಿಸ್ಕೊಳ್ಬೇಡ, ಯಾರಿಗೂ ಅಗೌರವವನ್ನು ತೋರ್ಬೇಡ. ಯಾಕಂದ್ರೆ ನಿನ್ನ ಎದುರು ಭಗವಂತನೇ ಸಾಕ್ಷಾತ್ ನಿಂತಿರ್ತಾನೆ. ಆದರೆ ನಮಗೆ ಅದು ಆತ್ಮಕ್ಕೆ ಅದು ಗೊತ್ತಾಗಬೇಕು, ಗೋಚರ ಆಗಬೇಕು. ಹಾಗಿರುವಾಗ ಇಂತಹ ಒಂದು ನಂಬಿಕೆ ವಿಶ್ವಾಸದ ಮೇಲೆ ಪೂಜ್ಯರು ಇಂತಹ ಸಂಕಷ್ಟದಲ್ಲಿ ಇರುವಂತಹ ಕುಟುಂಬಗಳು ಏನಿದೆ ಅದು ಎಲ್ಲೇ ಇರಲಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಇದಿಲ್ಲ, ಏನು ಹೇಳ್ತಾರೆ ಅದಕ್ಕೆ ವ್ಯತ್ಯಾಸಗಳಿಲ್ಲ. ನಮ್ಮ ಮನುಷ್ಯರಾಗಿ ಹುಟ್ಟಿದ ನಂತರ ಗೌರವದಿಂದ ಜೀವನ ಮಾಡಬೇಕು ಅಂತಂದರೆ ಈ 3 ಮೂಲಭೂತ ಸೌಕರ್ಯಗಳು ಇರಲೇಬೇಕು. ಅಂತಹ ಕೆಲಸವನ್ನು ಇವತ್ತು ಗ್ರಾಮಗಳಲ್ಲಿ ಹುಡುಕಿ ನಮಗೆ ಮಾಡಬೇಕು ಅಂತೇಳಿ ಹೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಮಗೆ ಕೆಲವೊಮ್ಮೆ ನಮ್ಮ ಕಣ್ಣ ಎದುರಿಗೆ ತುಂಬ ಸಂಕಷ್ಟದಲ್ಲಿರುವವರು ಅವರ ಕಷ್ಟ ನಮಗೆ ಅರ್ಥ ಆಗುವುದಿಲ್ಲ. ಸೊ ಹಾಗಿರುವಾಗ ನಮಗೆ ಅವರು ಇಂಥ ಮಾನದಂಡಗಳನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಕೆಲವರು ಇರ್ತಾರೆ, ನಿಮಗೆ ಗೋಚರ ಆಗಬೇಕದು, ಅಂಥವರನ್ನು ಗುರುತಿಸಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಹೇಳಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸಂಸ್ಥೆಯ ಪೂಜ್ಯರ ಆಶಯ ಬಂದಿದೆ. ನಿಮ್ಮ
ಸಹಕಾರದಿಂದ ಮಾತ್ರ ನಮ್ಗೆ ಇದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಆಗುತ್ತೆ. ಸೊ ಅಂತಹ ಸಹಕಾರವನ್ನ ತಾವೆಲ್ಲರೂ ಕೊಡ್ತೀರಿ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಇದು ಕೂಡ ಭಗವಂತನ ಸೇವೆ, ನಿಮ್ಮ ಸಹಕಾರವೇ ಅದು ಭಗವಂತನ ಸೇವೆ ಅಂತೇಳಿ ಹೇಳಿ ಅಂದುಕೊಳ್ತಾ, ಬಹಳ ಮುಖ್ಯವಾಗಿ ಇಲ್ಲಿ ವಿಶೇಷವಾಗಿ ದೇವಮ್ಮ ಅವರ ಮೊಮ್ಮಗಳು ಓದ್ತಾ ಇದ್ದಾಳೆ. ತುಂಬಾ ಜಾಣೆ ಅಂತ ಕಾಣುತ್ತೆ, ಒಳ್ಳೆಯ ಪರ್ಸೆಂಟೇಜ್ ಅಲ್ಲಿ ಅವಳು ಓದ್ತಾ ಇದ್ದಾಳೆ. ನಮ್ಮಲ್ಲಿ ಇಂತಹ ವಾತ್ಸಲ್ಯ ಫಲಾನುಭವಿಗಳಿಗೆ ವಿದ್ಯಾನಿಧಿ ಅಂತೇಳಿ ಹೇಳಿ ಸ್ಕಾಲರ್ಶಿಪ್ ವ್ಯವಸ್ಥೆ ಕೂಡ ಇದೆ. ಅದನ್ನ ಇನ್ನು ಮುಂದಿನ ದಿನಗಳಲ್ಲಿ ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೆ, ತಾಂತ್ರಿಕ ವಿದ್ಯಾಭ್ಯಾಸ, ಯಾವುದಾದ್ರೂ ವೃತ್ತಿಪರ ವಿದ್ಯಾಭ್ಯಾಸಗಳನ್ನ ಮಾಡುವುದೂ ಕೂಡ ಅದನ್ನ ಮಾಡಬಹುದು, ಅಥವಾ ಅವಳ ನಾರ್ಮಲ್ ವಿದ್ಯಾಭ್ಯಾಸಕ್ಕೆ ಕೂಡ ಆ ವಿದ್ಯಾನಿಧಿ ಅಂತೇಳಿ ಹೇಳುವಂತಹ ಸ್ಕಾಲರ್ಶಿಪ್ ಅನ್ನ ಖಂಡಿತವಾಗಿ ಅವಳಿಗೆ ಒದಗಿಸಿಕೊಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಆ ವ್ಯವಸ್ಥೆಯನ್ನು ಕೂಡ ಅಮ್ಮನವರು ಮಾಡಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಿ ಹೋಗ್ತೀವಿ. ಯಾಕಂದ್ರೆ ಸಿಚುವೇಶನ್ಸ್, ಒಂದೊಂದು ವ್ಯಕ್ತಿಗೆ ಒಂದೊಂದು ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ. ತೀವ್ರತರವಾದಂತಹ ಅನಾರೋಗ್ಯದಿಂದ ಕೂಡ ಇರ್ಬೋದು. ಅಂಥವರನ್ನ ಕೂಡ ಅವರಿಗೆ ವಿಶೇಷವಾದ ಆರೋಗ್ಯ ಗೆ ಸಂಬಂಧಪಟ್ಟ ಹಾಗೆ ಸಹಾಯಧನವನ್ನು ಕೊಡುವಂತಹ ಕೆಲಸವನ್ನು ಕೂಡ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಕೇಸ್ ಟು ಕೇಸ್ ಬೇಸಿಸ್ ಅಂತ ಹೇಳ್ತಾರೆ. ಆ ಪ್ರಕಾರ ಕಾರ್ಯಕ್ರಮವನ್ನ ಇಂಪ್ರೂವ್ಮೆಂಟ್ ಮಾಡಿ, ಅಂದ್ರೆ ಅವರು ಗ್ರೌಂಡ್ ರಿಯಾಲಿಟಿ ಏನಿದೆ ನಮ್ಮ ಹತ್ರ ಕೇಳಿಕೊಂಡು ಮತ್ತೆ ಆ ಯೋಜನೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ರೂಪುಗೊಳಿಸ್ತಾ ಕೆಲಸ ಮಾತೃಶ್ರೀ ಅವರು, ಅಮ್ಮನವರು, ಪೂಜ್ಯರು ಇದನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸುವುದರಿಂದ ಬಹಳ ಮುಖ್ಯವಾಗಿ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣ, ಎಸ್ಪೆಷಲಿ ಹೆಣ್ಣು ಮಕ್ಕಳು, ಇವತ್ತು ಗ್ರಾಮೀಣ ಪರಿಸರದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿದೆ. ಆದ್ರೆ ಏನೋ ಒಂದು ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಭಯ, ಹೆಣ್ಣು ಮಕ್ಕಳು ಎಲ್ಲಿ ದಾರಿ ತಪ್ಪಿ ಹೋಗ್ತಾರ ಅಂತ ಹೇಳುವಂತಹ ಭಯಕ್ಕೆ ಅವರ ವಿದ್ಯೆಯನ್ನು ಮೊಟಕುಗೊಳಿಸಿ ಬಹಳ ಸಣ್ಣ ವಯಸ್ಸಲ್ಲಿ ಮದುವೆ ಮಾಡುವಂತಹ ಒಂದು ವ್ಯವಸ್ಥೆಗಳು ಕೂಡ ಇದೆ. ಸೊ ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ತಾಂತ್ರಿಕ ಶಿಕ್ಷಣ ಅವರಿಗೂ ಇರಬೇಕು, ಅವರು ಕೂಡ ವೃತ್ತಿಯಲ್ಲಿ ಕೂಡ ಮುಂದೆ ಬರಬೇಕು, ಅವರೊಳಗಿರುವ ಕೌಶಲ್ಯ ಬೆಳಕಿಗೆ ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತಹ ವ್ಯವಸ್ಥೆ ಬೇರೆ ನಮ್ಮ ಸಂಘದಲ್ಲಿರುವ ಸದಸ್ಯರ ಮಕ್ಕಳಿಗೆ. ಅದೇ ರೀತಿ ಅನಾಥಾಲಯ ಇರ್ಬೋದು, ಅಥವಾ ಪೇರೆಂಟ್ಸ್ ಇಲ್ಲದೇ ಇರುವಂತಹ ಮಕ್ಕಳಿಗೆ ಅನಾಥಾಶ್ರಮದಲ್ಲಿ ಓದ್ತಾ ಇರುವಂತಹವರು, ಅಥವಾ ಯಾರು ಅವರನ್ನ ಪೋಷಕರಾಗಿ ನೋಡಿಕೊಳ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ಕೂಡ ಸ್ಕಾಲರ್ಶಿಪ್ ಅನ್ನ ಇವತ್ತು ಪೂಜ್ಯರು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಸಮುದಾಯ ಭವನಗಳು, ಮತ್ತೆ ಗ್ರಾಮೀಣ ಪರಿಸರದಲ್ಲಿರುವಂತಹ ಕೆರೆಗಳು, ಇದರದೆಲ್ಲ ಏನು ಅದನ್ನ ಸುಸ್ಥಿತಿಯಲ್ಲಿ ಇಡುವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಇವತ್ತು ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ತಾಲೂಕಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳ ಅನುಷ್ಠಾನ ಆಗಿದೆ. ಇದರಿಂದಾಗಿ ಅಭಿವೃದ್ಧಿ ಅಂತೇಳಿ ಹೇಳುವಂಥದ್ದು ಒಮ್ಮೆಲೆ ಅದು ಸಾಧ್ಯ ಇಲ್ಲ. ಗ್ರಾಜುವಲಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಅಭಿವೃದ್ಧಿಯ ಪಥದಲ್ಲಿ ಆ ಗ್ರಾಮ ಸಾಗಿದರೆ ಖಂಡಿತವಾಗಿ ಎಲ್ಲಾ ಗ್ರಾಮಗಳು ಕೂಡ, ಗ್ರಾಮದಲ್ಲಿ ಜನರಿಗೆ ಬೇಕಾಗುವ ಎಲ್ಲಾ ಸೌಕರ್ಯಗಳು ಸಿಗುವ ರೀತಿಯಲ್ಲಿ ಆ ಗ್ರಾಮ ಇರಬೇಕು. ಒಂದು ಒಳ್ಳೆಯ ಶಾಲೆ, ಆ ಶಾಲೆಗೆ ಟೀಚರ್ಸ್ಗಳು, ಸರ್ಕಾರಿ ಶಾಲೆ ಇರ್ತದೆ, ಅದಕ್ಕೆ ಬೇಕಾಗುವಷ್ಟು ಟೀಚರ್ಸ್ಗಳಿರಬೇಕು, ಅದಕ್ಕೆ ಬೇಕಾಗುವ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಅದಕ್ಕೆ ಬೇಕಾಗುವ ಗ್ರಂಥಾಲಯ ಇರ್ಬೋದು, ಅದಕ್ಕೆ ಬೇಕಾಗುವ ಬೆಂಚ್ ಡೆಸ್ಕ್ಗಳಿರ್ಬೋದು, ಶಾಲಾ ಕೊಠಡಿಗಳಿರ್ಬೋದು, ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು. ಇದು ಯಾವುದೇ ವ್ಯವಸ್ಥೆಗಳಿಗೂ ಕೂಡ ಇವತ್ತು ಪೂಜ್ಯರು ತಮ್ಮ ಕೈಯಿಂದ ಅನುದಾನವನ್ನ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳು ಅಲ್ಲೇ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ವಿದ್ಯಾರ್ಜನೆ ಮಾಡಬೇಕು ಅಂತೇಳಿ ಹೇಳುವ ದೃಷ್ಟಿಯಲ್ಲಿ ಅದಕ್ಕೂ ಕೂಡ ಅನುದಾನಗಳನ್ನ ಕೊಡ್ತಾರೆ. ಹೀಗೆ ಒಟ್ಟಾರೆಯಾಗಿ ನಮ್ಮ ಜನಜೀವನಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳು ಆ ಗ್ರಾಮದಲ್ಲೇ ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಬೇಕಾಗುವ ವ್ಯವಸ್ಥೆ. ಅದರ ಜೊತೆಗೆ ಆ ಗ್ರಾಮದಲ್ಲಿ ತುಂಬಾ ಕಷ್ಟದಲ್ಲಿದ್ದು, ಸಂಕಷ್ಟದಲ್ಲಿದ್ದು ಜೀವನ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಇಂತಹ ಮನೆಯನ್ನ ಮಾಡಿಸಿ, ಇವನ್ನ ವಿದ್ಯುತ್ ವ್ಯವಸ್ಥೆ, ಪಂಚಾಯತ್ ವ್ಯವಸ್ಥೆಯನ್ನ ಹಾಗೂ ನೀರಿನ ವ್ಯವಸ್ಥೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನೀರಿನ ಕನೆಕ್ಷನ್ ಇರ್ಬೋದೇನ, ಆ ವ್ಯವಸ್ಥೆಯನ್ನು ಮಾಡಿದ್ರೆ ನಿಜವಾಗಿ ಕೂಡ ಅವರು ತುಂಬಾ ಚೆನ್ನಾಗಿ, ಎಷ್ಟೇ ಕಷ್ಟ ಇದ್ರೂ ಕೂಡ, ಎಷ್ಟೇ ಆದಾಯ ಏನಿಲ್ಲದೆ ಇದ್ರೂ ಕೂಡ ಇದ್ದಂತಹ ವ್ಯವಸ್ಥೆ ಒಳಗೆ ನೆಮ್ಮದಿಯ ಜೀವನವನ್ನು ಅವರು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಂತಹ ವ್ಯವಸ್ಥೆಗಳನ್ನ ಇಲ್ಲಿ ಇವರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ, ಮತ್ತೊಮ್ಮೆ ದೇವಮ್ಮ ಅವರಿಗೆ ಹಾಗೂ ಅವರ ಮೊಮ್ಮಗಳು, ಹೆಸರೇನೆ ರಕ್ಷಿತಾ, ಮೊಮ್ಮಗಳು ರಕ್ಷಿತಾ ಅವರು ಇಲ್ಲಿ ಬಹಳ ಆರೋಗ್ಯದಿಂದ, ನೆಮ್ಮದಿಯಿಂದ, ಶಾಂತಿಯಿಂದ ಜೀವನ ಮಾಡಿ ಅವರ ಆರೋಗ್ಯ ಚೆನ್ನಾಗಿರಲಿ. ಬಹಳ ಮುಖ್ಯವಾಗಿ ಬೇಕಾಗಿರೋದು ಮನೆ ಸಣ್ಣದಾದ್ರೂ ಪರವಾಗಿಲ್ಲ, ನೆಮ್ಮದಿ ಬೇಕಾಗಿರೋದು. ಹಾಗೆ